ಬೆಂಗಳೂರಿಗೆ ಮತ್ತೊಮ್ಮೆ ಸ್ವಾಗತ. ದಿನೇ ದಿನೇ ನಮ್ಮ ಪರಿಸರ ಹಾಳಾಗ್ತಾ ಇದೆ. ಮರಗಿಡಗಳು ನಾಶವಾಗ್ತಿವೆ, ವಾತಾವರಣ ಕಲುಷಿತವಾಗ್ತಿದೆ. ಇದನ್ನೆಲ್ಲ ಮತ್ತೆ ನೆನಪಿಸೋಕೆ ಬಂದಿದೆ ವಿಶ್ವ ಪರಿಸರ ದಿನ. ಗಾರ್ಬೇಜ್ ಸಿಟಿಯಾಗಿ ಹೋಗಿರೋ ಸಿಲಿಕಾನ್ ಸಿಟಿಯಲ್ಲೂ ಇವತ್ತು ವಿಶ್ವ ಪರಿಸರ ದಿನವನ್ನ ಆಚರಿಸಲಾಯಿತು. ಮರಗಳನ್ನ ಬೆಳೆಸಿ ಪರಿಸರ ಉಳಿಸಿ ಅನ್ನೋ ಫಲಕಗಳನ್ನ ಹಿಡಿದು ನಿಂತಿರೋ ಪುಟಾಣಿ ಮಕ್ಕಳು. ಸಾರ್ವಜನಿಕರಿಗೆ ಸಸಿಗಳ ವಿತರಣೆ, ಎಲ್ಲರಿಗೂ ಪರಿಸರ ಉಳಿಸಿ ಅನ್ನೋ ಸಂದೇಶ. ವಿಶ್ವ ಪರಿಸರ ದಿನದ ಪ್ರಯುಕ್ತ ನಗರದ ಟ್ರಿಯೋ ವರ್ಲ್ಡ್ ಸ್ಕೂಲ್ನ ವಿದ್ಯಾರ್ಥಿಗಳು ನಗರದ ಸ್ಯಾಂಕಿ ರಸ್ತೆಯಲ್ಲಿ ಸಾರ್ವಜನಿಕರಿಗೆ ಸಸಿಗಳನ್ನ ವಿತರಿಸಿದ್ರು. ಗಿಡ ನೆಟ್ಟು ಅದನ್ನ ಪೋಷಿಸುವಂತೆ ಕೇಳಿಕೊಂಡ್ರು. ಮರಗಳಿಲ್ಲದೆ ಸೊರಗಿ ಹೋಗಿರೋ ಬೆಂಗಳೂರನ್ನ ಮತ್ತೆ ಹಸಿರು ನಗರವನ್ನಾಗಿ ಮಾಡಬೇಕು ಅನ್ನೋ ಆಶಯ ಈ ಪುಟಾಣಿ ಮಕ್ಕಳದ್ದಾಗಿತ್ತು. ಶಿಕ್ಷಕರು ಕೂಡ ಮಕ್ಕಳಿಗೆ ಸಾಥ್ ನೀಡಿದ್ರು. ನಾವು ಟ್ರಯೋ ಸ್ಕೂಲ್ ವತಿಯಿಂದ ಪ್ರತಿ ಸಾರಿನೂ ಎಲ್ಲ ಪರಿಸರವಾದಿ ಚಟುವಟಿಕೆಗಳಿಗೆ ಸಪೋರ್ಟ್ ಮಾಡ್ತಾನೆ ಬಂದಿದ್ದೀರಿ. ಸೊ ಇಂದು ಪರಿಸರ ದಿನಾಚರಣೆ ಅಂಗವಾಗಿ ನಾವು ಮತ್ತೆ ನಮ್ಮ ಸ್ಕೂಲಿನ ಮಕ್ಕಳೆಲ್ಲರೂ ಈ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸಲಿಕ್ಕೆ ಜನತೆಗೆ ಈ ಒಬ್ಬರು ಒಂದು ಗಿಡ ನೆಡಿ ಅನ್ನೋ ಒಂದು ಅಭಿಯಾನದಿಂದ ಎಲ್ಲರಿಗೂ ಒಂದೊಂದು ಗಿಡಗಳನ್ನು ಕೊಡ್ತಾ ಇದ್ದೀರಿ. Trio World School did their bit by distributing saplings to the public to mark the importance of promoting greener Bengaluru. Dressed in their best green outfits, holding placards, the little ones shouted slogans and urged people to plant more trees. Save trees, because saving trees means that we have a better environment for the future of our country. And trees also give us oxygen. I feel that this is good so that we can make our city green like it was once again. Our weather will change. And global warming also depends on us. We have to plant trees today.